ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಇಬ್ಬೀಡು, ಹಾಸನ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸುವ ಲಕ್ಷಣ ಕಾಣಿಸ್ತದೆ. ಅದೇ ರೀತಿಯಲ್ಲಿ ರಾಜ್ಯಾದ್ಯಂತ ಇರತಕ್ಕಂಥ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಭಾರಿ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಿದೆ. ಹಾಸನ ಜಿಲ್ಲೆಯಲ್ಲಿ ಪ್ರಮುಖ ಜೀವನಾಡಿಯಾಗಿರ್ತಕ್ಕಂಥ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಹೇಮಾವತಿ ಜಲಾಶಯದಲ್ಲೂ ಕೂಡ ನೀರಿನ ಸಂಗ್ರಹ ಸಾಮರ್ಥ್ಯ ದಿನೇ ದಿನೇ ಕಡಿಮೆ ಆಗ್ತಾಯಿದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಭಾರಿ ಗಣನೀಯವಾಗಿ ಅಲ್ಲಿರ್ತಕ್ಕಂಥ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗಿದೆ. ಕಳೆದ ಬಾರಿ ಸುಮಾರು 25 TMC ಅಷ್ಟು ನೀರು ಜಲಾಶಯದಲ್ಲಿ ಸಂಗ್ರಹ ಆಗಿತ್ತು. ಆದರೆ ಈ ಬಾರಿ ಕೇವಲ 14 TMC ಅಷ್ಟು ನೀರು ಮಾತ್ರ ಸಂಗ್ರಹ ಆಗಿದೆ. ಅದರ ಜೊತೆಯಲ್ಲೇ ಕೇವಲ 10 TMC ಅಷ್ಟು, ಈ 14 TMC ಒಳಗಡೆ 10 TMC ಅಷ್ಟು ನೀರನ್ನು ಬಳಕೆ ಮಾಡಲಿಕ್ಕೆ ಸಿಗುತ್ತೆ. ಇನ್ನು 4 TMC ನೀರಷ್ಟು ಡೆಡ್ ಸ್ಟೋರೇಜ್ ಆಗಿ ಡ್ಯಾಮ್ನಲ್ಲಿ ಬಿಡಬೇಕಾಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಮಳೆ ಇದೇ ರೀತಿಯಾಗಿ ಕೈ ಕೊಟ್ಟರೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರಾಗುತ್ತೆ ಎಂಬಂಥ ಆತಂಕದಲ್ಲಿ ಹಾಸನ ಜಿಲ್ಲೆಯ ಜನರು ಇದ್ದಾರೆ. ಹಾಸನ ನಗರ ಆಗಿರ್ಬೋದು, ಅರಸೀಕೆರೆ ನಗರ ಆಗಿರ್ಬೋದು, ಇನ್ನಿತರ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಹೇಮಾವತಿ ಜಲಾಶಯದ ನೀರನ್ನು ಹರಿಸಲಾಗುತ್ತೆ. ಅದರ ಜೊತೆಗೆ ಕೆಲ ಗ್ರಾಮಗಳಲ್ಲಿ ವಿವಿಧ ಯೋಜನೆಗೂ ಕೂಡ ಹೇಮಾವತಿ ಜಲಾಶಯದ ನೀರನ್ನು ಆಶ್ರಯಿಸಲಾಗಿದೆ. ಇದೆಲ್ಲದಕ್ಕೂ ಕೂಡ ಈಗ ಹೇಮಾವತಿ ಜಲಾಶಯದಲ್ಲಿ ನೀರು ಕಡಿಮೆ ಆಗ್ತಿರೋದು ಆತಂಕವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗಿದೆ. ಮುಂದೆ ಬರುತ್ತಾ ಮಳೆಗಳೇನಾದರೂ ಕೈ ಕೊಡದೇ ಅಚ್ಚುಕಟ್ಟಾಗಿ ಬಂದಿದ್ದೇ ಆದರೆ ಹೇಮಾವತಿ ಜಲಾಶಯ ತುಂಬಿದರೆ ಜಿಲ್ಲೆಯ ಜನ ಕೂಡ ಸಂಪನ್ನರಾಗಿ ಕುಡಿಯೋ ನೀರಿನಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಅಲ್ಲ, ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮೈಸೂರು ಜಿಲ್ಲೆಗಳನ್ನು ಕೂಡ ಜಿಲ್ಲೆಯ ಜನರು ಕೂಡ ಹೇಮಾವತಿ ಜಲಾಶಯದ ನೀರನ್ನು ಆಶ್ರಯಿಸಿದರೆ ಈ ಜಿಲ್ಲೆಯಲ್ಲೂ ಕೂಡ ಕೃಷಿಗಾಗಿರ್ಬೋದು, ಕುಡಿಯೋ ನೀರಿಗೂ ಕೂಡ ಈ ನೀರನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ಈ ಬಾರಿ ಸಾಕಷ್ಟು ಕೊರತೆ ಎದುರಾಗುವಂಥ ಸಾಧ್ಯತೆ ಇದೆ. ಮಲೆನಾಡು ಭಾಗದಲ್ಲಿ ಕೂಡ ಮಳೆ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಕಳೆದ ಬಾರಿ 300 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಈ ಹೊತ್ತಿಗೆ ಆಗಲೇ ಮಲೆನಾಡು ಭಾಗದಲ್ಲಿ ಕಂಡಿದ್ವಿ. ಹೇಮಾವತಿ ಜಲಾಶಯವು ಕೂಡ ಒಳಹರಿವು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಹೆಚ್ಚಾಗಿತ್ತು. ಸುಮಾರು 6500 ಕ್ಯೂಸೆಕ್ಸ್ ಒಳಹರಿವು ಹೇಮಾವತಿ ಜಲಾಶಯಕ್ಕೆ ಈ ದಿನಕ್ಕೆ ಇತ್ತು. ಆದರೆ ಈ ಬಾರಿ ಕೇವಲ 650 ಕ್ಯೂಸೆಕ್ಸ್ ಅಷ್ಟು ಮಾತ್ರ ಒಳಹರಿವನ್ನು ನಾವು ಕಾಣ್ತಾ ಇದ್ದೇವೆ. ಹೇಮಾವತಿ ಜಲಾಶಯಕ್ಕೆ ಮಲೆನಾಡು ಭಾಗ ಆಗಿರ್ತಕ್ಕಂಥ ಸಕಲೇಶಪುರ ಆಗಿರ್ಬೋದು, ಚಿಕ್ಕಮಗಳೂರು ಭಾಗದ ಮಳೆ ಬೀಳುವಂಥ ಪ್ರದೇಶಗಳಾಗಿರ್ಬೋದು ಮತ್ತು ಮೂಡಿಗೆರೆ ಭಾಗದಲ್ಲಿ ಬಿದ್ದಂಥ ಮಳೆಯಿಂದಾಗಿ ಹೇಮಾವತಿ ಜಲಾಶಯಕ್ಕೆ, ಹೇಮಾವತಿ ನದಿಗೆ ನೀರು ಹರಿದು ಬರುತ್ತೆ. ಇದಾದ ನಂತರದಲ್ಲಿ ಹಾಸನ ತಾಲೂಕಿನಲ್ಲಿರ್ತಕ್ಕಂಥ ಗೊರೂರಿಗೆ ಜಲಾಶಯನ ಕಟ್ಟಲಾಗಿದೆ, ಅಲ್ಲಿಗೆ ನೀರು ಸಂಗ್ರಹ ಆಗುತ್ತೆ. ಆದರೆ ಸುಮಾರು 37 TMC ಅಷ್ಟು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಜಲಾಶಯದಲ್ಲಿ ಈ ಬಾರಿ ಕೇವಲ 14 TMC ಅಷ್ಟು ನೀರು ಮಾತ್ರ ಸಂಗ್ರಹ ಆಗಿದೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಕೃಷಿ ಚಟುವಟಿಕೆಗೂ ಕೂಡ ತೊಂದರೆ ಆಗುವಂಥ ಆತಂಕ ರೈತರಲ್ಲೂ ಕೂಡ ಕಾಣ್ತಾ ಇದೆ. ಮೊದಲನೇ ಬೆಳೆ ಮುಂಗಾರಿನಲ್ಲಿ ರೈತರು ಬೆಳೆಯನ್ನು ಬೆಳೆದುಕೊಳ್ತಾರೆ. ಆದರೆ ಹಿಂಗಾರಿನಲ್ಲಿ ಬೆಳೆಯನ್ನು ಬೆಳೆಯಲಿಕ್ಕೆ ಹೇಮಾವತಿ ಜಲಾಶಯದಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರನ್ನು ಆಶ್ರಯಿಸಬೇಕಾಗುತ್ತೆ. ಭತ್ತದ ಬೆಳೆ ಆಗಿರ್ಬೋದು, ತಂಬಾಕಿನ ಬೆಳೆ ಆಗಿರ್ಬೋದು, ಇನ್ನಿತರ ಬೆಳೆಗಳನ್ನು ಬೆಳೆಯಲಿಕ್ಕೆ ರೈತರು ಸಾವಿರಾರು ಎಕರೆ ಮತ್ತು ಹೆಕ್ಟೇರ್ಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾರೆ. ಆದರೆ ಈ ಬಾರಿ ಮಳೆಗಾಲದಲ್ಲಿ ಮಳೆ ಕೊರತೆ ಆಗಿರೋದ್ರಿಂದ ಜಲಾಶಯ ತುಂಬುವಂಥ ಮಟ್ಟ ಕಾಣಿಸ್ತಾ ಇಲ್ಲ. ಕಳೆದ ಬಾರಿ ಜೂನ್ನಲ್ಲೇ ಜಲಾಶಯ ತುಂಬಿತ್ತು ಮತ್ತು ಜುಲೈನಲ್ಲಿ ಜಲಾಶಯ ತುಂಬಿತ್ತು. ಸುಮಾರು 3 ಬಾರಿ ಜಲಾಶಯ ತುಂಬಿದ್ದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಕೂಡ ಆಗಿತ್ತು. ಕುಡಿಯೋ ನೀರಿಗೆ ಯಾವುದೇ ರೀತಿಯ ಕೊರತೆ ಎದುರಾಗಿರಲಿಲ್ಲ. ಆದರೆ ಇನ್ನು ಮಳೆಗಾಲ ಈಗಷ್ಟೇ ಪ್ರಾರಂಭ ಆಗಿದೆ. ಪ್ರಾರಂಭ ಆದರೂ ಕೂಡ ರಾಜ್ಯಕ್ಕೆ ಜೂನ್ 5ಕ್ಕೆ ಮುಂಗಾರು ಮಳೆ ಪ್ರವೇಶ ಪಡೆಯುತ್ತೆ ಎಂಬಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಏನು ಕೊಟ್ಟಿತ್ತು, ಅದು ಈಗ ಸ್ವಲ್ಪ ನಿರೀಕ್ಷೆಯನ್ನು ಹುಸಿಗೊಳಿಸ್ತಾ ಇದೆ. ಇವತ್ತವರೆಗೂ ಕೂಡ ಮುಂಗಾರು ಮಳೆ ರಾಜ್ಯವನ್ನು ಪ್ರವೇಶ ಆಗಿಲ್ಲ ಮತ್ತು ಉನ್ನತ ಮಟ್ಟದಲ್ಲಿ ಮಳೆ ಕೂಡ ಆಗಿಲ್ಲ. ಮಳೆ ಸುಮಾರು 50% ಮಳೆ ಕೊರತೆಯನ್ನು ಕಾಣ್ತಿದ್ದೇವೆ. ನಗರ ಪ್ರದೇಶ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶಕ್ಕೂ ಕೂಡ ಈ ನೀರಿನ ಲಭ್ಯ ಆಗೋದ್ರಲ್ಲಿ ಕೊರತೆ ಉಂಟಾಗುತ್ತೆ. ಅಲ್ಲಿನ ಜನರು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಈಗ ಹೇಮಾವತಿ ಜಲಾಶಯದಲ್ಲಿ ಕೇವಲ 10 TMC ನೀರಷ್ಟು ಮಾತ್ರ ಬಳಕೆಗಿದೆ. ಕೇವಲ ಹಾಸನ ಜಿಲ್ಲೆ ಅಲ್ಲ, ಇನ್ನು ಉಳಿದ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಮುಂದಿನ ದಿನಗಳಿಗೆ ಎದುರಾಗುವಂಥ ಸಾಧ್ಯತೆ ಇದೆ. ಕೃಷ್ಣ ಇಬ್ಬೀಡು, ನ್ಯೂಸ್18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.